ನೇಪಾಳದ ಕಠ್ಮಂಡುವಿನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಪೋಖ್ರಾ ಮೆಟ್ರೋ ಸಿಟಿ ಮತ್ತು ಪೋಖ್ರಾ ಪ್ರವಾಸೋದ್ಯಮ ಮಂಡಳಿಯ ಸಹಯೋಗದೊಂದಿಗೆ ಪೋಖ್ರಾದಲ್ಲಿ ಅಂತಾರಾಷ್ಟೀಯ ಯೋಗ ದಿನವನ್ನು ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಿದೆ. ಮುಖ್ಯ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ನೇಪಾಳದ ಮಧ್ಯಭಾಗದಲ್ಲಿರುವ ಲ್ಯಾಮ್ಜಂಗ್ ಜಿಲ್ಲೆಯ ಸುಂದರವಾದ ಗೌರಿಶಂಕರ್ ದೇವಸ್ಥಾನದಲ್ಲಿ ಯೋಗ ಅಧಿವೇಶನವನ್ನು ಆಯೋಜಿಸಲಾಗುವುದು. ಕಠ್ಮಂಡುವಿನಲ್ಲಿರುವ ಭಾರತದ ರಾಯಭಾರ ಕಚೇರಿ ಮತ್ತು ಪೋಖ್ರಾ, ಬಿರ್ಗುಂಜ್ ಮತ್ತು ಧರಣದಲ್ಲಿರುವ ಅದರ ಸಂಬಂಧಿತ ಕಚೇರಿಗಳಲ್ಲಿ ಯೋಗ ನಡೆಯಲಿದೆ. ಅಂತಾರಾಷ್ಟೀಯ ಯೋಗ ದಿನಕ್ಕೆ 75 ದಿನಗಳ ಮೊದಲು ಪ್ರಸಿದ್ಧ ಪಶುಪತಿ ದೇವಾಲಯದಲ್ಲಿ ಪಶುಪತಿ ಪ್ರದೇಶ ಅಭಿವೃದ್ಧಿ ದೇವಾಲಯ ಸಂಕೀರ್ಣದ ಸಹಭಾಗಿತ್ವದಲ್ಲಿ ಯೋಗ ಅಧಿವೇಶನವನ್ನು ಆಯೋಜಿಸಲಾಗಿತ್ತು. ಇದು ಯೋಗ ಉತ್ಸಾಹಿಗಳ ಸ್ಫೂರ್ತಿದಾಯಕ ಜನಸಮೂಹಕ್ಕೆ ಸಾಕ್ಷಿಯಾಯಿತು. 90% ಹೆಚ್ಚು ಜನಸಂಖ್ಯೆಯು ಸಾಂಪ್ರದಾಯಿಕವಾಗಿ ವಿವಿಧ ಹೆಸರುಗಳಲ್ಲಿ ಯೋಗ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡಲಾಗುತ್ತದೆ. ಆಧುನೀಕರಣ ಮತ್ತು ಜಾಗತೀಕರಣದ ವೇಗದ ಜೀವನದಿಂದಾಗಿ ಪ್ರಸ್ತುತ ಪೀಳಿಗೆಯ ಪ್ರಮುಖ ಭಾಗವು ಹಿಮಾಲಯ ರಾಷ್ಟ್ರದಲ್ಲಿ ಯೋಗದ ಪೂರ್ವಜರ ಕಲಿಕೆಯನ್ನು ನಿಧಾನವಾಗಿ ಮರೆತಿದೆ. ಇದನ್ನು ಮರುಕಳಿಸಲು ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ. ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮಕ್ಕಾಗಿ ಯೋಗಾಭ್ಯಾಸವನ್ನು ಪುನರುಜ್ಜೀವನಗೊಳಿಸಲಾಗುತ್ತಿದೆ.